ಫಸ್ಟ್ ವೋಟಿಂಗ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಮೊತ್ತ ಮೊದಲ ಮತದಾನದ ದೃಶ್ಯಗಳು ಫಸ್ಟ್ ಟೈಮ್ ನ್ಯೂಸ್ 18 ಕನ್ನಡ ಕೊಡ್ತಾ ಇರ್ತಕ್ಕಂಥದ್ದು. ಮೊತ್ತ ಮೊದಲ ದೃಶ್ಯಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ಮತದಾನ ಮಾಡಿರ್ತಕ್ಕಂಥದ್ದು. ಪಿ ಚಿದಂಬರಂ ತಮಿಳುನಾಡಿನಲ್ಲಿ ವೋಟ್ ಮಾಡಿದ್ದಾರೆ. ಬೆಳಗ್ಗೆ ನೋಡಿ ಪಿ ಚಿದಂಬರಂ ಎದ್ದು ಬಂದು ವೋಟ್ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸಚಿವರು ಇದು ಒಂದು ರೀತಿಯಲ್ಲಿ ಮತದಾನಕ್ಕೆ ಸ್ಫೂರ್ತಿ ಅಂತ ಹೇಳಬೇಕು. ಫಸ್ಟ್ ಇವತ್ತು ಮಾಡಬೇಕಾಗಿರೋ ಮೊತ್ತ ಮೊದಲ ಕೆಲಸ ಅಂತಂದ್ರೆ ಅದು ವೋಟ್ ಮಾಡಬೇಕಾಗಿರುವಂತದ್ದು. ಪಿ ಚಿದಂಬರಂ ಅವರು ಮತಗಟ್ಟೆಗೆ ಆಗಮಿಸಿ ವೋಟ್ ಮಾಡಿದ್ದಾರೆ. ಹಾಗೆಯೇ ಅನೇಕ ನಾಗರಿಕರು ಕೂಡ ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕ್ಯಾಮೆರಾದ ಎದುರು ಬಹಳ ಖುಷಿಯಿಂದ ಫಸ್ಟ್ ವೋಟ್ ಮಾಡಿರ್ತಕ್ಕಂಥ ತಮ್ಮ ಖುಷಿಯನ್ನ ಹಂಚಿಕೊತಾ ಇದ್ದಾರೆ. ಆ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ಲಿ ಎಲ್ಲರಿಗಿಂತ ಮುಂಚೆ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ತರ್ತಾ ಇದೆ. ಎಸ್, 37 ಕ್ಷೇತ್ರಗಳಿಗೆ ತಮಿಳುನಾಡಲ್ಲಿ ಚುನಾವಣೆ ಕೂಡ ನಡೀತಾ ಇದೆ. ಇವತ್ತು ಆ ಒಂದು 38 ಕ್ಷೇತ್ರಗಳಲ್ಲಿ ಇವತ್ತು ಯಾವ ರೀತಿಯಾಗಿ ಮತದಾನ ನಡೆಯುತ್ತೆ. ಈಗಾಗಲೇ ಚಿದಂಬರಂ ಅವರು ವೋಟ್ ಅನ್ನ ಚಲಾಯಿಸಿದ ನಂತರ, ತನ್ನ ಹಕ್ಕನ್ನ ಚಲಾಯಿಸಿದ ನಂತರ, ಅಂದ್ರೆ ಅವರಿಗೆ ಮೊದಲಿಗೆ ಈಗಾಗಲೇ ಕೈಗೆ ಬೆರಳಿಗೆ ಶಾಯಿಯನ್ನ ಹಾಕಲಾಗುತ್ತೆ. ಆ ನಂತರ ಈಗ ಅವರು ವೋಟ್ ಅನ್ನ ಕೂಡ ಚಲಾಯಿಸ್ತಾರೆ. ಯಾವ ಅಭ್ಯರ್ಥಿ ಬೇಕೋ ಆ ಅಭ್ಯರ್ಥಿಗೆ ಅವರು ತಮ್ಮ ವೋಟ್ ಅನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇಲ್ಲಿ ತಮಿಳುನಾಡಿನಲ್ಲಿ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿದೆ. ಚಿದಂಬರಂ ಅವರು ಈಗಾಗಲೇ ತಾನು ಮತದಾನವನ್ನ ಮಾಡೋದಕ್ಕೆ, ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಆಗಮಿಸಿದ್ದು ಮತದಾನದಲ್ಲಿ ಅವರಿಗೆ ಬೇಕಂತ ಆ ಒಂದು ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ವೋಟ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗಾಗಲೇ ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಇವತ್ತು ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಎಲ್ಲಾ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಈಗಾಗಲೇ ಎಸ್, ನನ್ನ ಹಕ್ಕನ್ನ ನಾನು ಚಲಾಯಿಸಿದ್ದೇನೆ ಅಂತ ತೋರಿಸ್ತಾ ಇದ್ದಾರೆ ಪಿ ಚಿದಂಬರಂ. ನನ್ನ ವೋಟ್ ಆಗಿದೆ, ನಾನು ಅಭ್ಯರ್ಥಿಗೆ ಈಗಾಗಲೇ ಮತವನ್ನ ಚಲಾಯಿಸಿದ್ದೇನೆ ಅಂತ ಹೇಳಿ ಬಹಳ ನಗುಮೊಗದಿಂದ ಆಗಮಿಸಿ ಈಗಾಗಲೇ ಅವರು ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ನೀವೀಗಾಗಲೇ ನೋಡ್ತಾ ಇದ್ದೀರಾ. ಪಿ ಚಿದಂಬರಂ ಈಗಾಗಲೇ ಆಗಮಿಸಿ ತನ್ನ ಹಕ್ಕನ್ನ ಕೂಡ ಚಲಾಯಿಸಿದ್ದಾರೆ. ನೋಡಿ, ಮೈಸೂರಿನಲ್ಲಿ ಮತ್ತೊಂದ್ ಕಡೆ ಆಲ್ರೆಡಿ ಸಖತ್ ಜನಗಳು ಮತಗಟ್ಟೆಗೆ ಬರ್ತಾ ಇರ್ತಕ್ಕಂಥದ್ದು. ಈ ಮತಗಟ್ಟೆ ಕೇಂದ್ರದಲ್ಲಿ ನಾವೀಗಷ್ಟೇ ನೋಡಿದ್ವಿ, ಮೊತ್ತ ಮೊದಲು ಬಂದಿರತಕ್ಕಂತ ಮತದಾರರಿಗೆ ಆರತಿ ಬೆಳಗ್ಗೆ ಅವ್ರನ್ನ ಸ್ವಾಗತ ಮಾಡಲಾಯಿತು ಮತ್ತು ಹೂವಿನ ಹಾರ ಹಾಕಿ ಅವ್ರನ್ನ ಸ್ವಾಗತ ಮಾಡಲಾಗಿತ್ತು. ಅಂದ್ರೆ ಎಷ್ಟು ಪವಿತ್ರವಾದಂತ ಕೆಲಸ ಮತದಾನ ಮಾಡುವಂಥದ್ದು. ನಾವು ಪ್ರತಿಯೊಂದು ವಿಚಾರದಲ್ಲೂ ದೇವ್ರನ್ನ ಕಾಣುವಂಥವ್ರು ಭಾರತೀಯರು. ಈಗಾಗಲೇ ನವಿತಾ ಹೇಳ್ದಾಗೆ ಪ್ರತಿಯೊಂದು ಕೂಡ ನಾವು ಸಂಭ್ರಮದಿಂದ ಒಂದು ಪೂಜೆ ರೀತಿಯಲ್ಲಿ ಮಾಡ್ತೀವಿ. ಅದೆಲ್ಲಕ್ಕಿಂತ ಅತ್ಯಂತ ಪವಿತ್ರವಾದ ಒಂದು ಕೆಲಸ ಅಂತಂದ್ರೆ ಮತದಾನ ಮಾಡುವಂಥದ್ದು.